ಬಂಧುಗಳೇ, ಇವತ್ತು ಗಂಗಾವತಿ ತಾಲೂಕಿನ ಬಸವಾಪಟ್ಟಣದಲ್ಲಿ ನಡೆಯುತ್ತಿರುವಂತಹ ನಮ್ಮ ಕೆಆರ್ಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿರುವಂತಹ ಮದ್ಯ ನಿಷೇಧ ಜಾರಿಗಾಗಿ ಒತ್ತಾಯಿಸಿ ಹಾಗೂ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಬೇಕು ಅಂತ ಏನು ಹೋರಾಟ ಮಾಡಿದ್ದೀವಿ, ಆ ಹೋರಾಟದಲ್ಲಿ ನಾವು ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ಕರೆದಿದ್ದೀವಿ. ಇವತ್ತು ಆ ಹೋರಾಟದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಕೊಡ್ತೀವಿ. ಪತ್ರ ಕೊಡೋದಕ್ಕೆ ಇನ್ನೂ ಅದು ಕಾರ್ಯಕ್ರಮ ಆಗಬೇಕು. ಸಭಾ ಕಾರ್ಯಕ್ರಮ ಇನ್ನೂ ನಡೆಯಲಿದೆ ಮುಂದಕ್ಕೆ. ಈಗ ಬಹಳ ತುರ್ತಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಆಗಿರುವಂತಹ ವಿಠಲ್ ತಿರುಗಣ್ಣ ಅವರು ಬಂದಿದ್ದಾರೆ. ಅವರು ತುರ್ತಾಗಿ ಕೋರ್ಟ್ ಕೆಲಸ ಇರೋದ್ರಿಂದ ನಾನು ಹೋಗಬೇಕಾಗಿದೆ. ನಮ್ಮ ಕಡೆಯಿಂದ ಎಸ್ಐ ಅವರು ಬಂದು ಕಾರ್ಯಕ್ರಮದಲ್ಲಿದ್ದು ಕಾರ್ಯಕ್ರಮ ಮುಗಿದ ಮೇಲೆ ನೀವು ಏನು ಆಗ್ರಹ ಪತ್ರ ಕೊಡ್ತೀರ ಅದನ್ನು ನಾವು ತಗೊಳ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ಅವ್ರು ಹೋಗೋದಕ್ಕೆ ಮುಂದೆ ಎರಡು ವಿಚಾರ ಅವರಿಗೆ ಗ್ರಾಮಸ್ಥರಿಗೆ ತಿಳಿಸಿ ಹೋಗಬೇಕು ಅಂತ ನಾನು ಮೊದಲೇ ಕೇಳ್ಕೊಳ್ತೀನಿ. ಅಬಕಾರಿ ಇನ್ಸ್ಪೆಕ್ಟರ್ ಅವರೇ, ನಾವು ಊರಲ್ಲಿ ಜಾಥಾ ಮಾಡಿದ್ವಿ. ಈ ಊರಲ್ಲಿ 40 ಮನೆಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಅಲ್ಲಪ್ಪ 40 ಮನೆಗಳಲ್ಲಿ ಅಂಗಡಿಗಳಲ್ಲಿ ಎಲ್ಲವ ನಿಮ್ಮೂರಲ್ಲಿ ಬೇರೆ ಬೇರೆ ಬರೀ ಎರಡೇ ಅದೊಂದು ಬಾರು ಒಂದು ವೈನ್ ಸ್ಟೋರ್. ಇವರು ಗ್ರಾಮ ಪಂಚಾಯತಿ ಸದಸ್ಯ ಏನವ ನಿಮ್ಮ ಹೆಸರು? ಹುಲಿಯಮ್ಮ. ನಿಮ್ಮಲ್ಲಿ ಬಾರು ವೈನ್ ಸ್ಟೋರ್ ಬಿಟ್ಟು ಬೇರೆ ಕಡೆನೂ ಸೇವೆ ಮಾಡ್ತಾರಾ? ಈಗ ಎಲ್ಲಿ ಅವರು ಎಸ್ ಐ ಹೋಗ್ರಾ ಪಂಪಾಪತಿ ಈಗ ಅವರಿಗೆ ಕೇಳೋಣ. ಯಾಕಂದ್ರೆ ಅವ್ರಲ್ಲಿ ಅವ್ರ ಕಡೆ ಇದೆಯಾ? ಈಗ ವಿಠಲ್ ಅವರೇ ಇದ್ದಾರೆ, ಅವರೇ ಮಾಹಿತಿ ಕೊಡಿ ಸರ್. ಇಲ್ಲಿ ಎರಡು ಒಂದು CL 2 CL 7 ವೈನ್ ಸ್ಟೋರ್ ಅವರು ಅವರಿಗೆ ಕೊಟ್ಟಿರುವಂತಹ ಸಮಯದಲ್ಲಿ ಮದ್ಯ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆಯೋ ಇಲ್ವೋ? ಇದೆ ಅಷ್ಟೇ, ಇದೆ ಅಥವಾ ಇಲ್ಲ ಅಂತ ಅವರು ಬಾರ್ ಅಂಡ್ ರೆಸ್ಟೋರೆಂಟ್ ಅವರು ವೈನ್ ಸ್ಟೋರ್ ಅವರು ಏನ್ ಸರ್ಕಾರದ ಲೈಸೆನ್ಸ್ ಪಡೆದಿದ್ದಾರೋ ಅವರು ಸಾರಾಯಿ ಮಾಡೋದಕ್ಕೆ ಅಥವಾ ಏನ್ ಮದ್ಯ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆಯೋ ಇಲ್ವೋ ಗೌರ್ಮೆಂಟ್ ಕಡೆಯಿಂದ? ಇದೆ, ಅದು ಕಾನೂನುಬದ್ಧ ಅಲ್ವಾ? ಅದೇನು ಅಪರಾಧ ಅಲ್ಲ. ಸರಿ, ನಮ್ದೇನು ಸಮಸ್ಯೆ ಇಲ್ಲ, ಅದಕ್ಕೆ ನಮ್ಗೆ ವಿರೋಧ ಇಲ್ಲ. ಅವ್ರು 9 ಗಂಟೆಗೆ ಎತ್ಕೊಂಡ್ರೆ ತಪ್ಪು. 10 ಗಂಟೆಯಿಂದ ರಾತ್ರಿ ಅದು CL 7 ಮುಂಜಾನೆ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 12ವರೆಗೆ. ಇದು CL 2 ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10ವರೆಗೆ. ಇದು ಅವರು ಲೈಸೆನ್ಸ್ಗೆ ದುಡ್ಡು ಕೊಟ್ಟಿದ್ದಾರೆ, ಸರ್ಕಾರದಿಂದ ಅನುಮತಿ ಪಡ್ಕೊಂಡಿದ್ದಾರೆ, ಶುಲ್ಕ ಕಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ಮಾರೋದಕ್ಕೆ ಯಾರನ್ನು ಅಡ್ಡ ಹಾಕುವಾಗಿಲ್ಲ, ಅವ್ರು ಮಾರ್ಬೋದು. ಆದ್ರೆ ಊರಲ್ಲಿ ಇವ್ರು ಹೇಳ್ದಂಗೆ, ಹುಲಿಯಮ್ಮ ಹೇಳ್ದಂಗೆ ಟೀ ಅಂಗಡಿನಲ್ಲಿ, ಕಿರಾಣಿ ಅಂಗಡಿನಲ್ಲಿ, ಬೇರೆ ಬೇರೆ ಮನೆಗಳಲ್ಲಿ ಮಾರೋದಕ್ಕೆ ಅವಕಾಶ ಇದೆಯಾ? ಇಲ್ಲ ಸರ್, ನಾನು ಈಗಾಗಲೇ ಇವರು ಅಮ್ಮವರು ಹುಲಿಯಮ್ಮ ನಾನು ಮೀಟಿಂಗ್ ನಿಮ್ಮ ಗ್ರಾಮ ಸಭೆಗೆ ನಾನು ಬಂದಿದ್ದೀನಿ ಅಂತ ನೆನಪಿದ್ದೀರಿ. ಅವತ್ತು ನಾವು ಊರಾಗ ಅಡ್ಡಾಡಿ ಎಲ್ಲ ಅಕ್ರಮವಾಗಿ ಮದ್ಯ ಮಾಡ್ತಕ್ಕಂಥವ್ರನ್ನ ಹೊರತುಪಡಿಸಿ ಇವೆಲ್ಲ ಸಹಾಯ ಸಹಕಾರದಿಂದ ಗ್ರಾಮ ಸಭೆ ಪಂಚಾಯತಿಗೆ ನಡೆದಂಥ ಸಭೆಗೆ ನಾನು ಹಾಜರಾಗಿದೆ ಸರ್. ಈಗ ಅದು 8 ತಿಂಗಳು ಮುಗಿತಿಲ್ಲ, 8 ತಿಂಗಳು 1 ವರ್ಷ ಆಗಿದ್ದು. ಅವಾಗ ನಾನು ಕಠಿಣ ಕ್ರಮ ತಗೊಂಡು ಕಂಪ್ಲೀಟ್ ಆಗಿ ಬಂದ್ ಮಾಡ್ತಿದ್ದೆ. ಇಲ್ಲ ಸರ್, 4 ತಿಂಗಳ ಬಂದ್ ಮಾಡಿದ್ರೆ ಸರ್, ನಾವೇ ನಿಮಗೆ ಖುದ್ದಾಗಿ ಲೇಟರ್ ಕೊಟ್ಟು ಗ್ರಾಮ ಪಂಚಾಯತಿ ಅವ್ರವ್ರ ಮೇಡಮ್ ಅವ್ರಿಗೆ ಕೊಟ್ಲಿಕ್ಕೆ ಕೂಡ ನಾವು ಅದಕ್ಕೆ ಅವ್ರಿಗೆ ಲೇಟರ್ ಕೊಟ್ಟಿದ್ವಿ. ಅವ್ರು ಕೂಡ ಲೇಟರ್ ಕೊಟ್ಟಿದ್ದಾರೆ. ಅವ್ರು ಕಟ್ಲಿದ್ದಾನೆ ಲೇಟರ್ ಕೊಟ್ಟಿದ್ದೀವಿ. ಸ್ವತಃ ನಾವು ಕೇಸ್ ಕಟ್ಲಿದ್ದಾನೆ ನಾವು ಲೇಟರ್ ಕೊಟ್ಟಿದ್ವಿ. ನಿಮಗೆ ಲೇಟರ್ ಕೊಟ್ಟು 2-3 ಸಲ ನಿಮ್ಗೆ ಆಫೀಸಿಗೆ ಭೇಟಿಯಾಗಿ ಬಂದಿಲ್ಲ. ಆದ್ರೆ ನೀವು ಬಂದಿದ್ದೀರಿ, ಬಂದು ಪಂಚಾಯತಿ ಬಂದು ಎಲ್ಲ ಮೆಂಬರ್ನ ಅಧ್ಯಕ್ಷನ ಎಲ್ಲ ಕರೆಸಿ ಸಭೆ ಮಾಡಿ ಅದನ್ನ ಹೇಳಿದ್ರಿ ಕೂಡ ಸರ್. ಮತ್ತೆ ಯಾಕೆ ನೀವು ರಿಟರ್ನ್ ಚಾಲು ಮಾಡಿದ್ರಿ? 3-4 ತಿಂಗಳ ಬಂದ್ ಮಾಡಿದ್ರಿ. ಬಂದ್ ಮಾಡಿ ಮತ್ತೆ ಒಳ್ಳೆ ಯಾಕೆ ನೀವು ರಿಟರ್ನ್ ಚಾಲು ಮಾಡಕ್ಕೆ ನಿಮಗೆ ಅವಕಾಶ ಕೊಟ್ಟಾರ ಯಾರು? ಪರ್ಮಿಷನ್ ಕೊಟ್ಟಾರ ಯಾರು ಸರ್? ಹೌದಾ? ಏನ್ ಮೇಡಮ್ ಹೆಸರು? ವಿದ್ಯಾವಂತಿ ಅವರು. ಈಗ ಊರಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿದ್ರೆ ನಿಮ್ಮ ಗಮನಕ್ಕೆ ಬಂದಿದ್ಯಾ? ರೈಡ್ ಮಾಡಿದ್ರು, ಏನಾದ್ರು FIR ಮಾಡಿದ್ರಾ? FIR ಮಾಡ್ಲಿಲ್ಲ ಅಂದ್ರೆ ವಿಠಲ್ ಅವ್ರೆ, ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ಯಾರು ಹೇಳೋದಿಲ್ಲ. ನೀವು ಬರೀ ರೇಟ್ ಮಾಡಿದ್ರೆ ಸಿಗ್ತಾ ಏನಾದ್ರು? ಸಿಗ್ತಾ ಸರ್ ಏನಾದ್ರು ರೇಟ್ ಮಾಡಿದಾಗ? ಈಗ ನಾವು ನಮ್ಮ ಇಲಾಖೆಯಿಂದ ಮಾಹಿತಿ ಬಂದಾಗ ಅಥವಾ ನಮ್ಮ ಗಮನಕ್ಕೆ ಬಂದಾಗ ನಾವು 2 ರೀತಿ ಕ್ರಮ ತಗೋತೀವಿ. ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಕೂಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಒಂದು FIR ಬೇರೆ, ಹಾಗೂ ಅಕ್ರಮವಾಗಿ ನಷ್ಟವನ್ನು ಸಾಕಿಕೊಂಡು ಸಹಿತವಾಗಿ ಮಾರಾಟ ಮಾಡ್ತಿದ್ದ ಅನ್ನೋ ಮಾಹಿತಿ ಮೇರೆಗೆ
ನಾವು ರಿವೈಡ್ ಮಾಡಿದಾಗ ಇಬ್ಬರು ಸಂತರೊಂದಿಗೆ ಅವನು ವೈಯಕ್ತಿಕವಾಗಿ ಸರ್ಕಾರದಿಂದ ತಾನು ಹೊಂದತಕ್ಕಂಥ ಮದ್ಯಕ್ಕಿಂತ ಜಾಸ್ತಿ ಹೊಂದಿದಲ್ಲಿ ಅವನ ಮೇಲೆ ನಾವು ಘೋರ ಪ್ರಕಾರ ಅಂತ ದಾಖಲು ಮಾಡ್ತೀವಿ. ಅದು ಕೋರ್ಟ್ನಲ್ಲಿ ವಾದದಲ್ಲಿ ಅದಕ್ಕೆ ನಾನು ಕೇಳಿದ್ರೆ ಇಲ್ಲಿ ನೀವು ಏನ್ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಏನಾದ್ರು ಸಿಕ್ಕಿತ್ತ ಅವತ್ತು ನಿಮಗೆ ಅವರ ಖಾಸಗಿ ಬಳಕೆಗೆ ಮೀರಿದ ಕಾನೂನು ಬಾಹಿರವಾದ ದಾಸ್ತಾನು ಇತ್ತ? ನಮ್ಮ ಸಿಕ್ಕಿದ್ರೆ ನಾವು ಘೋರ ಪ್ರಕಾರ ದಾಖಲು ಮಾಡ್ತಿದ್ವಿ. ಬಟ್ ಇಲೆಕ್ಷನ್ ಟೈಮ್ಗೆ ನಮಗೆ ಸಿಕ್ಕಿದ್ದು ನಾವು ಅವಾಗ ಬೈಕ್ನೂ ಸೀಸ್ ಮಾಡಿದ್ವಿ, ಆ ವ್ಯಕ್ತಿ ಮೇಲೆ ಎಫ್ಐಆರ್ ಮಾಡಿದ್ವಿ. ಆ ತದನಂತರದಲ್ಲಿ ಇವರು ಕಥಾಮುಖಿ ಮಾತನಾಡ್ತಾರಲ್ಲ ಅದನ್ನು ಸಹಿತ ನಾವು ಬಂದ್ ಮಾಡ್ತಿದ್ದೆ. ಮನೆಗೆ ಹೋಗಿ ಇವರು ಗ್ರಾಮ ಪಂಚಾಯತ್ ಸದಸ್ಯರ ಒಪ್ಪಂದ ಹೇಳ್ಬೋದು, ಸರ್ ನೀವು ಸರಿಯಾಗಿ ಡ್ಯೂಟಿ ಮಾಡಿಲ್ಲ ಅಂತ ಹೇಳಿದ್ರೆ ನಾನು 4 ತಿಂಗಳು ಸರಿಯಾಗಿ ಡ್ಯೂಟಿ ಮಾಡಿದ್ದೀರಾ, ಆಮೇಲೆ ಮಾಡಿಲ್ಲ ಅಂತಿದ್ದಾರೆ. ಈಗ ಇನ್ನೊಂದು ಹೇಳ್ತೀನಿ ನೋಡಿ, ನಾನು ಎಲ್ಲಿವರೆಗೆ 20 ದಿನ ಈ ವಲಯದಲ್ಲಿ ನಾನು ಹೋಗಿದ್ದೆ. 1965 ಅಬಕಾರಿ ಕಾಯ್ದೆಯ ಕಲಂ 54 ಪ್ರಕಾರ ಒಬ್ಬ ಅಬಕಾರಿ ಇಲಾಖೆ ವ್ಯಕ್ತಿ ಏನು ಜವಾಬ್ದಾರಿ ಇದ್ದ ಅಧಿಕಾರಿಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡೋದನ್ನು ನಿಲ್ಲಿಸಲಿಕ್ಕೆ ಅಷ್ಟೇ ಒಬ್ಬ ಸರ್ಕಾರಿ ನೌಕರರಾಗಿ ಅಲ್ಲಿ ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಲ್ಲಿ ಇದ್ದಂಥ ಅಧ್ಯಕ್ಷರು ಎಲ್ಲರಿಗೂ ಒಳ್ಳೆ ಜವಾಬ್ದಾರಿ. ಯಾಕಂದ್ರೆ ಒಂದು ನಿಮಿಷ, ಈಗ ನನಗೆ ಒಂದು 3 ತಾಲೂಕಿನ ವ್ಯಾಪ್ತಿಗೆ ನಾನು ಒಂದು ಕಚೇರಿ, ನಿಮ್ಮ ವಾರ್ಡ್ಗಳಿಗೂ ಒಂದು ವಾರ್ಡ್ನಲ್ಲಿ ನಾನು ನಿಮ್ಗೆ ಅವತ್ತು ಹೇಳಿದೆ ಏನಂತ, ನಿಮ್ಮ ವಾರ್ಡ್ಗಳನ್ನು ತತ್ವವಾಗಿ ತಗೊಂಡ್ರೆ ನಿಮಗೂ ಕಾನೂನು ಪ್ರಕಾರ ಅಷ್ಟೇ ಜವಾಬ್ದಾರಿ ಇದೆ ಅಂತ ನಾನು ಹೇಳಿದ್ದೆ ತಮಗೆ. ನೀವು ಎಷ್ಟು ಜನರಿಗೆ ಮಾಡಿ ನಿಮ್ಮ ವಾರ್ಡ್ನಲ್ಲಿ ಸಭೆ ಸೇರಿ ಆ ಮಾತಾಡಂತ ವ್ಯಕ್ತಿನ ಪ್ರಯತ್ನ ಮಾಡಿದ್ರೆ ಬಂದ್ ಮಾಡಲಿಕ್ಕೆ? ಒಂದು ನಿಮಿಷ, ಬಹಳ ಒಳ್ಳೆ ಹೇಳ್ತಿದಾರಮ್ಮ ಅವರು. ಅವ್ರು ಹೇಳ್ತಿರೋದು ಏನು ಅಂದ್ರೆ, ಕಳ್ಳತನನ ಕೇವಲ ಪೊಲೀಸರೇ ಬಂದು ನಿಲ್ಲಿಸಬೇಕಾಗಿಲ್ಲ. ಪೊಲೀಸರು ಕೇಸ್ ಮಾಡಿ ಕೋರ್ಟ್ ಕೊಟ್ಟು ವಿಚಾರಣೆ ನಡೆಸಿ ಶಿಕ್ಷೆ ಆಗೋದಕ್ಕೆ ಅವ್ರಿಗೆ ಅಧಿಕಾರ ಇದೆ. ಆದ್ರೆ ಕಳ್ಳತನವನ್ನು ನಿಲ್ಲಿಸೋದಕ್ಕೆ ನಮ್ಗೆಲ್ರಿಗೂ ಜವಾಬ್ದಾರಿ ಇದೆ, ನಮ್ಗೆಲ್ರಿಗೂ ಅಧಿಕಾರ ಇದೆ ಅಂತ ಅವ್ರು ಹೇಳ್ತಾ ಇರೋದೇನವ ಇತ್ತೆ ಅಂದ್ರೆ, ನಾನೇ ಬಂದು ಅಲ್ಲಿ ಕಳ್ಳತನ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ರೆ ನೀವು ಅಕ್ರಮವಾಗಿ ಮಾರಾಟ ಮಾಡ್ತಿದ್ರಿ ನಿಲ್ಲಿಸಿ ಅಂತ ಹೇಳ್ಬೇಕಾಗಿಲ್ಲ, ಊರಿನ ಜನನು ಹೇಳ್ಬೋದು. ಹಾಗಾಗಿ ನೀವು ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಊರಿನ ತಾಯಿ ತಂದೆ ಆಗಿರುವಂತ ಊರಿನ ಮುಖಂಡರು, ನೀವು ಯಾವಾಗ ಆ ಜವಾಬ್ದಾರಿ ತಗೊಳ್ತೀರಾ? ನೀವು ಆ ಜವಾಬ್ದಾರಿ ತಗೊಳ್ಬಹುದು, ಪಿಡಿಒ ತಗೊಳ್ಬಹುದು. ನೀವು ತಗೊಳ್ತೀರಾ? ಕೇವಲ ಅವ್ರಿಗೆ ಸಾಕಷ್ಟು ಕಾರ್ಯಭಾವನೆ ಇದೆ. ಅವ್ರಿಗೆ ಅವ್ರು ಹೇಳಿದಾಗೆ ಎಷ್ಟು 3-4 ತಾಲೂಕಲ್ಲಿ ಇರ್ಬೇಕು. ಅವ್ರು ಇರೋದಿನ ಸಿಬ್ಬಂದಿ ಕಡಿಮೆ, ಆದ್ರೆ ಅವ್ರು ಬಂದಾಗ್ಲೂ ಎಷ್ಟೋ ಜನ ಸರಿಯಾಗಿ ಸಾಕ್ಷಿ ಕೊಡೋದಿಲ್ಲ. ಅವರು ಇಲ್ಲಿದೆ ಅಂತಾರೆ, ಮತ್ತೆ ಅವ್ರು ಬರೋದಿಲ್ಲ. ಸಾಕ್ಷಿ ಬೇಕು, ಬೇಕು, ಪಂಚನಾಮೆ ಆಗ್ಬೇಕು, 5 ಜನ ಸಾಕ್ಷಿ ಆಗ್ಬೇಕು, ಮತ್ತೆ ಕೇಸ್ ಆದ್ಮೇಲೆ 5 ಜನ ಹೋಗಿ ಕೋರ್ಟಲ್ಲಿ ನಿಂತ್ಕೊಳ್ಬೇಕು. ಆ ರೇಟಿವನ್ನ ಊರಿನ ಜನ ತೋರಿಸ್ಬೇಕು. ಎಲ್ಲಿ ತನಕ ಜನ ಕಳ್ಳತನ, ಕೊಲೆ, ಗುಲಿಗೆ ಇವೆಲ್ಲ ನಿಲ್ಸೋದಕ್ಕೆ ಮುಂದಾಗಲ್ವೋ ಪೊಲೀಸರು ನಂಬ್ಕೊಂಡ್ರೆ ಆಗೋದಿಲ್ಲ. ಹಾಗಾಗಿ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆದ್ರೆ ಒಂದು ಪ್ರಶ್ನೆ ಅವರಿಗೆ ನೀವು ಕೇಳಬೇಕಾಗಿರೋದು, ನಿಮಗೆ ನಾವು ದೂರು ಕೊಟ್ಟಾಗ ನೀವು ಬಂದಿದ್ರು ಇಲ್ವೋ ಅಂತ. ಅವರು ಬರ್ದೇ ಇದ್ರೆ ಅದು ಬಂದು ಯಾವ್ದೋ ಮನೆಯಲ್ಲಿ ಏನ್ ಮಾಡದೇ ಇದ್ರೆ ಅದು ಅವ್ರು ತಪ್ಪಾಗುತ್ತೆ. ನೀವು ಅದಕ್ಕೆ ಇನ್ಮೇಲೆ ಸರ್ ನಿಮ್ದು ನಂಬರ್ ಕೊಡ್ರಿ, ನಿಮ್ ನಂಬರ್ ಕೊಟ್ಟು ಬರ್ಕೊಂಡ್ರಪ್ಪ, ಬರ್ಕೊಂಡ್ರ ಊರವ್ರು ಬರ್ಕೊಂಡ್ರು. ನೀವು ಸುಮ್ಮನೆ ನನ್ನ ನಂಬರ್ ತಗೊಳ್ರಿ 9901. ಒಂದ್ ನಿಮಿಷ, ಬರ್ಕೊಂಡ್ರ ಸೇವ್ ಮಾಡ್ಕೊಡ್ರು. 9901 5431 59. 24 ತಾಸಿನಲ್ಲಿ 1 ನಿಮಿಷದ ಮಟ್ಟಿಗೆ ನಾವು ಸ್ವಲ್ಪ ಆಗಲ್ಲ ರೀ, ನಿಮ್ಗೊಂದು ಗೊತ್ತಿರಲಿ. ರಾತ್ರಿ ಬಟ್ ಏನು ನಾನು ಬಂದಾಗ ನಿಮ್ಮ ಊರಿನ ಜನತೆಗೆ ನಾನು ಯಾರಾದ್ರೂ ಕರ್ಕೊಂಡು ನೀವು ಅಲ್ಲಿ ಕಂಡ್ರೆ ಸರ್ಕಾರ ಮಾಡದಿದ್ದ ಅವ್ನ ಮನೆ ಖರ್ಚು ಮಾಡಪ್ಪ ಆಗಲ್ಲ ನನಗೆ. ಯಾಕಂದ್ರೆ ಮನೆಯಲ್ಲಿ ಮಹಿಳೆಯರು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ಒಬ್ಬನ ಮನೆ ತಪಾಸ್ ಮಾಡ್ಬೇಕಂತಂದ್ರೆ ನನಗಲ್ಲೇ ಕೋರ್ಟಿಗೆ ಸರ್ಚ್ ವಾರೆಂಟ್ ತಗೊಂಡು ಅಥವಾ ತಗೊಂಡಿದ್ದ ಪಕ್ಕದಲ್ಲಿ ಎಮರ್ಜೆನ್ಸಿ ಇದ್ದಾಗ ನಾನು ಕೋರ್ಟಿಗೆ ಬರ್ಕೊಳ್ಳುವಂತ ಪವರ್ ನಮ್ಮ ಅಧಿಕಾರ ಇಲಾಖೆಗೆ ಕಾನೂನುಬದ್ಧವಾಗಿ ಕೊಟ್ಟಿದ್ದಾರೆ. ಬಟ್ ನೀವು ಅಲ್ಲಿ ಸರ್ಕಾರ ಕೊಡೋದು ನಾನು ನೋಡಿದ್ರೆ ಈಗ ವಿಚಾರ ಏನಂತಂದ್ರೆ ನಾವು ಮಾಡಿದ್ರೆ ನಮ್ಮ ದುಡ್ಡುಗಳಾಗಿತ್ತಲ್ಲ, ನಾವು ಕೆಟ್ಟ ಆಗಿವಲ್ಲ, ಹಿಂಗೆ ವಿಚಾರ ಕೊಡ್ತೀವಿ. ಬಟ್ ಮತ್ತೆ ಗ್ರಾಮವನ್ನಾಗಿ ಮಾಡಲಿಕ್ಕೆ ನೀವು ಇಲಾಖೆಯಲ್ಲಿ ಕೈ ಜೋಡಿಸಿದ್ರೆ ಮಾತ್ರ ಸಾಧಕ್ಕೆ ಇಲಾಖೆ ಜವಾಬ್ದಾರಿ ಅನ್ಕೊಂಡ್ರೆ ಅದು ತಪ್ಪು ಕಲ್ಪನೆ ನಿಮ್ದು. ನಾವು ಮಾಡೋ ಪ್ರಯತ್ನ ಮಾಡಿರ್ತೀವಿ. ನೀವು ವಾರ್ಡಲ್ಲಿ ನಿಮ್ಗೊಂದು ಎಷ್ಟು ಒಬ್ಬ ಮಾಡ್ತಿದ್ರೆ ನಾವು ಬುದ್ಧಿ ಹೇಳಕ್ಕಾಗಲ್ಲ ಅಂತಂದ್ರೆ ನಾನು ಯಾವ ರೀತಿ ನಾನು ಹೇಳಕ್ಕಾಗಲ್ಲ. ಬಸವಪಟ್ಟಣದವರು ಎಲ್ಲರೂ ಧೈರ್ಯದಿಂದ ಯಾರಾದ್ರೂ ಸಾರಾಯಿ ಹೆಂಡ ಅಕ್ರಮ ಮಾರಾಟ ಮಾಡ್ತಿದ್ರು ಹೇಳ್ತೀರಪ್ಪ, ಹೇಳ್ತೀರಾ? ಗಾಂಧಿ ಎಂತ ಬ್ರಿಟಿಷ್ ದೊಡ್ಡ ಸಾಮ್ರಾಜ್ಯದ ಎದುರಾಕೊಂಡು ಬರೀ ಲಂಗೋಟಿ ಕಟ್ಕೊಂಡು ಧೈರ್ಯವಾಗಿ ಹೋರಾಟ ಮಾಡುವಂತ ಗಾಂಧಿನ ಇದು. ಹಾಗಾಗಿ ನೀವು ಕುಕ್ಕರಾದ್ರೆ ಇವತ್ತು ಆತರ ಅಕ್ರಮ ಮಾರಾಟ ಮಾಡ್ತಿದ್ದವರೆಲ್ಲ ಬಂದ್ ಮಾಡಿದಾರಲ್ಲ, ಇವತ್ತು ಮಾಡಿದಾರಲ್ವಾ?
ನಾಳೆಗೆ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಯಾರ್ದು? ಯಾರ ಯೋಗ್ಯತೆ ಮೇಲೆ ನಿಂತಿದೆ ಅದು? ನಿಮ್ಮ ಊರಿನ ಜನರ ಮೇಲೆ ನಿಂತಿದೆ. ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಅಬಕಾರಿ ಇಲಾಖೆಯವರ ಮೇಲೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ನಿಂತಿದ್ದಾರೆ. ನಿಮ್ಮ ಅಕ್ಕಪಕ್ಕದ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಕುಟುಂಬಗಳು ಉಳಿಬೇಕು ಅಂದ್ರೆ ನೀವು ನಿಮ್ಮೂರಲ್ಲಿ ಸರಿಯಾಗಿ ಮಾಡಿಸ್ಬೇಕು. ಮದ್ಯಮುಕ್ತ ಗ್ರಾಮ ಅಂತ ಘೋಷಣೆ ಮಾಡಿಸ್ಬೇಕು. ದಯವಿಟ್ಟು ಅದನ್ನ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ನಮ್ಮ ಗ್ರಾಮದಲ್ಲಿ ಈಗಾಗಲೇ 2 ಸ್ಟಾಕ್ಗಳು ಸರ್ಕಾರ ಕಾನೂನುಬದ್ಧವಾಗಿ ಕೊಟ್ಟಿದ್ದಾರೆ. ಇದನ್ನು ಹೊರತುಪಡಿಸಿ ಮಾರಾಟ ಮಾಡ್ತಾರಂತಂದ್ರೆ ಅದು ನಮಗೂ ಸಹಿಸಿಕೊಳ್ಳ ಆಗದಂತ ಒಂದು ವಿಚಾರ. ನಾವೇನಪ್ಪ ಅವರಿಗೆ ತುಂಬ ಕೊಟ್ಟಿದೀವಿ ಅಂತ ಒಬ್ನಾದ್ರು ಅವ್ರಿಗೆ ಏನಾದ್ರು ಯಾವುದೇ ಲಂಚದ ಬೇಡಿಕೆ ಇಟ್ಟು ನಾವು ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋದ್ರೆ ಇವತ್ತೇ ನೀವು ಒಪ್ಪಣೆಗೆ ಇರಬಹುದು. ಯಾಕಂತಂದ್ರೆ ನಾನು ಒಬ್ಬ ಸೈನಿಕ ಮಾಡಿ ಸೈನಿಕರೇ. ಒಂದು ಮಾತ್ರ ಸತ್ಯ ಮಾತಾಡೋದು. ಇಲ್ಲಿ ಗಾಂಧಿ ಮಹಾತ್ಮ ಗಾಂಧಿ ಅವರ ಕಾರಣದಲ್ಲಿ ಮಾತಾಡ್ತಾ ಇದ್ದೀವಿ ಅಂದ್ರೆ ನಾವು ಇದ್ದಂಗೆ ಮಾತಾಡಬೇಕು. ಮೊರೆ ಕಣ್ಣ ಮುನ್ನ ಮಾತು ಬೇಡ ನನಗೆ. ದಯವಿಟ್ಟು ನಾವು ಒಂದೇ ವಿನಂತಿ ಮಾಡ್ತೀವಿ, ಆಯಾ ಈ ಗ್ರಾಮದ ಪ್ರತಿಯೊಬ್ಬ ವಾರ್ಡ್ ಮೆಂಬರು ನೀವು ಎಚ್ಚೆತ್ತುಕೊಂಡ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸ್ವಾಮೀಜಿಗೂ ಇದು ನಿರ್ಮೂಲನೆ ಕಂಪ್ಲೀಟ್ ಆಗತ್ತಾ. ಕುಡಿಯೋ ನೀರು ಹೋಗಿ ಆದ್ಮೇಲೆ ಕುಡಿದು ಬರ್ಲಿ, ಪರವಾಗಿಲ್ಲ. ಒಂದು ಗಾಡಿ ಮೇಲೆ ಆಗಲ್ಲ ಯಾರಿಂದ. ದಯವಿಟ್ಟು ಇಲ್ಲಿ ಬೆಳಗಿನ ಜಾವ ತೆಗಿತಾರಂತೆಲ್ಲ ಅಥವಾ ರಾತ್ರಿ 12 ಗಂಟೆವರೆಗೂ ಭಾಳ ಟೈಮಿಂಗ್ ಇದೆ. ಅದು ಎಲ್ಲ ಆಗಿನಲ್ಲಿ ಒಳ್ಳೆ ಮಾರಾಟ ಮಾಡಿ ಅದು ಮಗಿದ ಒಂದು ಮರ್ಯಾದೆಯಿಂದ ಬದುಕ್ತಕ್ಕಂಥ ಸಾರ್ವಜನಿಕರಿಗೆ ಡಿಸ್ಟರ್ಬೆನ್ಸ್ ಆಗ್ತಿತ್ತು ಅಂತಂದ್ರೆ ಇದು ವಿಪರ್ಯಾಸ ಆಗುತ್ತೆ. ನೀವು ದಯವಿಟ್ಟು ನಮ್ಮ ಜೋಡಿ ಕೈ ಜೋಡಿಸ್ತೀನಿ. ನಾನು ಬಂದಾಗ ನಿಮ್ಮ ಮೆಂಬರ್ಗಳನ್ನ ನಾನು ಪರಿಸರಣೆ ಮಾಡ್ಕೊಳ್ತೇನೆ ಮೇಲೆ. ಆಮೇಲೆ ಈಗ ನಮ್ಮ ಮೆಹಬೂಬ್ ಆಕ್ಷನ್ ತಗೊಂಡಿರ್ತಾರೆ. ಆಕ್ಷನ್ ಅಲ್ಲಿ ಸಾಕ್ಷಿ ಸಮೇತ ಸಿಕ್ಕಿದ್ರೆ ಮಾತ್ರ ಆಕ್ಷನ್ ತಗೊಳಕ್ಕಾಗೋದು. ಹಿಂದೆ ಮಾಡಿದ್ದ ಅಂತ ಹೇಳ್ಬಿಟ್ಟು ಈಗ ಹೋಗಿ ಆಕ್ಷನ್ ತಗೊಳಕ್ಕಾಗಲ್ಲ. ಅವರು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೋಗಿ ರೆಡ್ ಹ್ಯಾಂಡ್ ಆಗಿಡಿದ್ರೆ ಸಾಕ್ಷಿ ಆಗುತ್ತೆ. ಅಥವಾ ಹಿಂದೆ ಮಾಡಿರೋದಕ್ಕೆ ಏನಾದ್ರು ಈಗಲೂ ಹಾಳಾಗದೆ ಇರುವಂತಹ ಸಾಕ್ಷ್ಯ ಇದ್ರೆ ಮಾತ್ರ ಆಕ್ಷನ್ ತಗೊಳಕ್ಕಾಗುತ್ತೆ. ಸುಮ್ಮನೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರೆ ಒಬ್ಬ ಆಗಲ್ಲ. ಅವರು ತಿಮ್ಮಪ್ಪ ಇದ್ದಾನೆ, ತಿಮ್ಮಪ್ಪ ಮನೆ ರೇಟ್ ಮಾಡ್ಬಿಟ್ಟು ಅಂದ್ರೆ ಆಮೇಲೆ ಅವ್ರು ಸೇರ್ಬೋತಾರೆ. ಆಯ್ತು, ಗೊತ್ತಿದೆಯಲ್ಲ. ಆಯ್ತು, ಈ ಸಲ ನೀವು ನಮ್ಮ ಪಕ್ಷ ಸೈನಿಕರಾಗಲ್ಲಪ್ಪ, ನೀವೇ ವಿಡಿಯೋ ಮಾಡಿ ಕರೀರಿ ಅವರು. ಈಗ ಇನ್ನೊಂದು DMSS ಕಾಯ್ದೆ 2023 ಏನ್ ಜಾರಿ ಆಯ್ತಲ್ಲ, ಮೊದಲಿಂದಕ್ಕೂ ಈಗಿಂದಕ್ಕೂ ತುಂಬಾ ಪರಿವರ್ತನೆ ಆಗಿದೆ. ಹೇಗಂದ್ರೆ ನಾನೊಬ್ಬ ಪಂಚನಾಗಿ ವಿಷಯ ತಿಳಿಸ್ತಂದ್ರೆ ನನ್ನ ಮೊಬೈಲ್ ನಲ್ಲಿ ವಿಡಿಯೋ ಸ್ಟಾರ್ಟ್ ಆಗಿರ್ತದೆ, ಆಡಿಯೋ ವಿಡಿಯೋ. ಕೋರ್ಟ್ ನಲ್ಲಿ ಕಂಪಲ್ಸರಿ ನಾನು ಸ್ಟಾರ್ಟ್ ಹಿಡ್ಕೊಂಡು ಪಂಚನಾಮಿ ಮುಗಿಯೋವರೆಗೂ ವಿಡಿಯೋ ಮಾಡ್ಕೊಂಡ್ರೆ ಕೋರ್ಟಿಗೆ ನಾನು ಸೇರಿ ಮಾಡಿ ಕೊಡ್ಬೇಕಾಗತ್ತ. ನಾಳೆ ವಾದವಾದಾಗ ಎಷ್ಟೇ ಜನ ಖುಲಾಸೆ ಆಗ್ತಿದ್ರು ಅದನ್ನ ತಡೆಗಟ್ಟೋ ಸಲುವಾಗಿ ಏನ್ ಮಾಡ್ತಾರೆ, ನಿಜವಾಗ್ಲೂ ಶಿಕ್ಷೆ ಆಗ್ಬೇಕಂತ ಅನ್ಕೊಂಡು ಸಮಾಜದಲ್ಲಿ ಈ ರೀತಿ ಘಾತಕ ಕೆಲಸ ನಡಿಬಾರ್ದು ಅನ್ನೋದಾಗಿ ಸರ್ಕಾರ ಕಾನೂನು ತಿದ್ದುಪಡಿ ಮಾಡೈತಿ. ಅದ್ರೊಳಗೆ ನಾವು ಏನು ಮಾಡಕ್ಕಾಗಲ್ಲ, ಸ್ಟಾಪ್ ಮಾಡಕ್ ಹೋಗಲ್ಲ. ನಿಮ್ ಗಮನಿಸಿರ್ಲಿ. ಅದಕ್ಕಾಗಿ ನೀವು ಧೈರ್ಯವಾಗಿ ಮುಂದೆ ಬಂದ್ರೆ ಇದಾಗತ್ತೆ. ಇನ್ನೂ ಹೆಚ್ಚಿನ ನಂದೊಂದು ವೈಯಕ್ತಿಕ ನಿಮ್ಗೆ ಉಪಾಯ ಹೇಳ್ಕೊಡ್ತೀನಿ. ಅವ್ರು ಏನ್ ಮಾರಾಟ ಮಾಡೋದಲ್ಲ, ನಿಮ್ಮ ಗ್ರಾಮ ಮಟ್ಟದಲ್ಲಿ ಒಂದು 4 ಬೈಠಕ್ ಮಾಡ್ಕೊಡ್ತೇವೆ. ಯಾಕಂದ್ರೆ ನಿಮ್ ಊರಾಗ ಹುಟ್ಟಿ ಬೆಳೆದಾವ, ಹೊರಗಿಂದ ಬಂದು ಗುಂಡ ಏನದಾವ, ಹೌದಾ? ಊರಿಗೆ ಮಿಕ್ಕಿ ಮಾರಾಟ ಯಾರು ತಯಾರಿರಲ್ಲ. ಯಾಕಂದ್ರೆ ನಿಮ್ಮೊಳಗೆ ಯಾರಾದ್ರೂ ಸಲಿಗೆ ಕೊಟ್ಟಾಗ ಮಾತ್ರ ಆ ರೀತಿ ವ್ಯಾಪಾರ ಮಾಡ್ತಿರ್ತಾರೆ. ಕದ ಮುಚ್ಚಿಯೋದು ಬಹಿರಂಗವಾಗಿ ಅವ್ರಿಗೆ ಲೈಸೆನ್ಸ್ ಇರಲ್ಲ. ಬಟ್ ನೀವೊಂದು 5 ಮೀಟಿಂಗ್ ಮಾಡ್ರಿ, ನನ್ನ ಗಮನಕ್ಕೆ ತರ್ರಿ, ಫೈನಲ್ ಮೀಟಿಂಗ್ ನಾನು ಕರೀರಿ. ಯಾಕಂದ್ರೆ ನೀನು ಉಳಿದೂರಿನ ಹೋಗಿದ್ದೆ, ಸ್ವಯಂ ಗ್ರಾಮಸ್ಥರು ಕೂತ್ಕೊಂಡು ಸ್ವಾಮೀಜಿಯವರು ಕರೆಸಿ ಅಲ್ಲಿ ಎಷ್ಟೊಂದು ಇಡೀ ಗ್ರಾಮಸ್ಥರು ಎಲ್ಲರೂ ಬಂದಿದ್ರು. ಅತಿಯಾದ ಖುಷಿ ನನ್ನ ಮನಸ್ಸಿಗೆ. ಉಳಿದವರು ಅದಕ್ಕಾಗಿ ಹಂಗ ನೀವು ಎಫರ್ಟ್ ಹಾಕಿರಲ್ಲ. ಏನ್ ಇದು ಪ್ರಯತ್ನಕ್ಕೆ ಒಂದು 15 ದಿನ ನೀವು ಎಫರ್ಟ್ ಹಾಕಿ ಸಾಕು, ಕಂಪ್ಲೀಟ್ ನಿರ್ಮೂಲನೆ ಹೋಗುತ್ತಾ. ಅದಕ್ಕೆ ನನ್ನ ಸಹಕಾರ ಇದೆ. ಅವರು ಮಾಜಿ ಸೈನಿಕರು ಅಂದ್ರೆ ಅವರು ದೇಶಕ್ಕಾಗಿ ಪ್ರಾಣದ ಹಂಗು ತೊರೆದು ಗಡಿ ಕಾಯೋದಕ್ಕೆ ಹೋಗಿದ್ದಂತವ್ರು. ಅದಾದ ನಂತರ ನಿವೃತ್ತರಾದ ಮೇಲೆ ಬಂದು ಅಬಕಾರಿ ಇಲಾಖೆಯ ಅಧಿಕಾರಿಯಾಗಿದ್ದಾರೆ. ಅವ್ರು ಇಷ್ಟೊತ್ತು ಮಾತಾಡಿದ್ರಲ್ಲಿ ಅವ್ರು ಪ್ರಾಮಾಣಿಕರು ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ರು ಪ್ರಾಮಾಣಿಕರಲ್ಲ ಅಂದ್ರೆ ನಮ್ಗೆ ಅದು ಅವ್ರ ಪಾಪ. ಇಷ್ಟು ನಾವು ಅವ್ರನ್ನ ಬಹಳ ಗೌರವದಿಂದ ನನ್ನನ್ನು ಗೌರವ ಬಂದಿದೆ. ನೀವು ಹೇಳಿದ ವಿಚಾರ ಮತ್ತೆ ನೀವು ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡೋದಕ್ಕೆ ಸಿದ್ಧವಾಗಿ, ಯಾಕಂದ್ರೆ ಸೈನ್ಯಕ್ಕೆ ಹೋಗೋದು ಸುಮ್ಮನೆ ಅಲ್ಲ, ಅದು ದೇಶಕ್ಕಾಗಿ ಮಾಡಿರುವಂತಹ ಸೇವೆಗಾಗಿ ನಾವು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ತಿಳಿಸ್ತೀವಿ. ನಿಮ್ಮ ಇಲಾಖೆ ಕಂದಾಯ ಇಲಾಖೆ ಇದ್ದಂಗೆ, ಪೊಲೀಸ್ ಇಲಾಖೆ ಇದ್ದಂಗೆ ಒಂದು ಪರಮಭ್ರಷ್ಟ ಇಲಾಖೆ ನಿಮ್ಮದು. ಆ ಇಲಾಖೆಯಲ್ಲಿ ನಿಮ್ಮಂತ ಪ್ರಾಮಾಣಿಕ ಹೆಚ್ಚಾದ್ರೆ ಅದು ಪ್ರಾಮಾಣಿಕ ಇಲಾಖೆ ಅಂತ ಬರುತ್ತೆ. ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡ್ತಾ ಒಂದು ಮಾತು ಹೇಳ್ತಾರೆ, ಸಂವಿಧಾನ ಎಷ್ಟೇ ಉತ್ಕೃಷ್ಟವಾಗಿರ್ಲಿ, ಎಷ್ಟೇ ಒಳ್ಳೇದಾಗಿರ್ಲಿ, ಆ ಸಂವಿಧಾನವನ್ನು ನಿಭಾಯಿಸುವಂತಹ ಜನ ಕೆಟ್ಟವರಾಗಿದ್ರೆ ಆ ಸಂವಿಧಾನ ಒಳ್ಳೆಯ ಸಂವಿಧಾನವೂ ಕೆಟ್ಟ ಸಂವಿಧಾನವಾಗುತ್ತೆ.
ಒಂದು ಸಂವಿಧಾನ ಎಷ್ಟೇ ಕೆಟ್ಟ ಸಂವಿಧಾನವಾಗಿರ್ಲಿ, ಆದ್ರೆ ಆವತ್ತಿನ ಸಂದರ್ಭದಲ್ಲಿ ಅದನ್ನ ನಿಭಾಯಿಸಿರುವಂತವರು ಒಳ್ಳೆಯವರಾದ್ರೆ ಕೆಟ್ಟ ಸಂವಿಧಾನವೂ ಒಳ್ಳೆ ಸಂವಿಧಾನ ಆಗುತ್ತೆ ಅಂತ ನಿಮ್ಮ ಇಲಾಖೆ ಒಂದು ರೀತಿಯಲ್ಲಿ ಆಗಲೇ ಹೇಳಿದಂಗೆ ಕೆಟ್ಟ ಹೆಸರಿದೆ. ನಿಮ್ಮಂತ ಪ್ರಾಮಾಣಿಕರ ಮೇಲೆ ಅದು ನಿಂತಿದೆ, ಅದು ಒಳ್ಳೆಯದು ತಗೊಳ್ಳೋದಕ್ಕೆ ದಯವಿಟ್ಟು ನೀವು ಅದನ್ನ ಮುಂದುವರಿಸಿ. ದೇಶಕ್ಕಾಗಿ ನೀವು ಮಾಡಿದಂತ ಸೇವೆಗೆ ಧನ್ಯವಾದಗಳು. ನಮ್ಮೆಲ್ಲರಿಗೂ ಸಹಕಾರ ಕೊಟ್ಟು ನಿಮ್ಮವ್ರಿಗೂ, ಯಾಕಂದ್ರೆ ನೀವು ಒಳ್ಳೆಯವರಿರ್ಬೋದು, ನಿಮ್ಮ ಕೆಳಗಡೆಯವರು ಮೇಲೆ ಇರೋರು ಒಳ್ಳೆಯವರಿದ್ದಾರೆ ಅಂತಿಲ್ಲ. ಮನೆ ಯಾವನೊಬ್ಬ ಅಯೋಗ್ಯ ಸಿಕ್ಕಾಕೊಂಡು ಜೈಲ್ಗೆ ಹೋದ 25 ಲಕ್ಷ ರೆಡ್ ಹ್ಯಾಂಡ್ ಸಿಕ್ಕಾಕೊಂಡು ನಿಮ್ಮ ಇಲಾಖೆಯ DC. ಅದೇ ತರೀಕೆ ನಿಮ್ಮ SI ಇರ್ಬೋದು ಅಥವಾ ಕಾನ್ಸ್ಟೇಬಲ್ ಇರ್ಬೋದು, ಇವ್ರು ಯಾರೋ ಬರ್ತಿರೋವಾಗಲೇ ಅಲ್ಲಿ ರೈಡ್ ಮಾಡ್ತೀವಿ ಬರ್ತೀವಿ ರೈಡ್ ಮಾಡೋದಕ್ಕೆ ಬರ್ತೀವಿ ಅಂತ ಹೇಳಿ ಮಾಹಿತಿ ಕೊಟ್ಬಿಟ್ರೆ ತಪ್ಪಾಗ್ಬೋದು. ಹಾಗಾಗಿ ಅದಕ್ಕಿಂತ ದೊಡ್ಡ ಗದಾರಿತನ ಯಾವುದೂ ಇಲ್ಲ. ಅದಕ್ಕೆ ಅದು ನಮ್ಮ ಪತ್ರಿಕೆ ಒಂದು ಓಡ್ ಬಹಳ ಗದ್ದಾರಿ ಈ ಕಟ್ಟಣ ಹಾಕೊಂಡು ಬಟ್ಟೆ ದೇಶದ್ರೋಹಿ ಕೆಲಸ. ಅದಕ್ಕಿಂತ ದೊಡ್ಡ ಹಂಗೆ ಹೇಳಿ ಬರಬಾರ್ದು, ಯಾಕಂದ್ರೆ ನಾವು ಕಲಿಸ್ರೆ ಎಲ್ಲ ಹಂಗೆ ಹೇಳಿ ಬಂದ್ರೆ ಹೌದಾ. ಹಾಗಾಗಿ ಅವರನ್ನು ನೀವು ವಿಶ್ವಾಸ ತಗೊಂಡು ನಿಮ್ಮ ಇಲಾಖೆಯವರನ್ನ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಿಮ್ಗೆ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ನಾನು ಶುಭ ಕೊಡ್ತೀನಿ. ನಿಮ್ಮ ಇಲಾಖೆಯಿಂದ ಯಾರು ಬರ್ತಾರೋ ಅದು ಕಳ್ಸ್ಕೊಡಿ. ಸಭಾ ಕಾರ್ಯಕ್ರಮ ಆದ್ಮೇಲೆ ನಾವು ಪತ್ರ ಕೊಡ್ತೀವಿ. ಅದಕ್ಕೆ ನೀವು ರಿಸೀವ್ಡ್ ಕಾಪಿ ಕೊಟ್ಟು ಒಂದು ಮುಖ್ಯಮಂತ್ರಿಗಳಿಗೆ, ಇನ್ನೊಂದು ನಿಮ್ಮ ಇಲಾಖೆ ಉಪಾಯುಕ್ತರ ನಿಮ್ಮ ಜಿಲ್ಲೆಯಲ್ಲಿ ಡೆಪ್ಟಿ ಕಮಿಷನರ್ ಅಥವಾ ಸರ್ಕಾರಿ ಉಪಾಯುಕ್ತರು ಅವರಿಗೆ ನೀವು ದಯವಿಟ್ಟು ಅದನ್ನ ಕಳಿಸ್ಕೊಡಿ. ನೀವು ಇರ್ತೀರಾ ಅಥವಾ ನಿಮ್ಗೇನಾದ್ರು ಕೆಲಸ ಇದೆಯಾ ಬಿಡಿ. ಮತ್ತೆ ನೀವು ಒಂದು ನಿಮಿಷ ಈಗ ನೀವು ಇಷ್ಟೊತ್ತು ಆಗಿದೆಯಲ್ವಾ, ನಿಮ್ಮ ವಿಚಾರವನ್ನ ಈ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಅಕ್ರಮಗಳ ಬಗ್ಗೆ ಅಥವಾ ಈ ಅಕ್ರಮ ಮದ್ಯ ಮಾರಾಟ ಬಗ್ಗೆ ಗ್ರಾಮ ಪಂಚಾಯತಿ PDO ಆಗಿ ಇನ್ನು ನೀವೇ ಸರ್ವಶಕ್ತರು ಇದೆಯಾ? ಇನ್ನು ಎಷ್ಟು ದಿವಸ ಇದೆ? 29 ಕ್ಲಾಸ್ 29 ಆದ್ಮೇಲೆ ಇಡೀ ಗ್ರಾಮದ ಸಂಪೂರ್ಣ ಗ್ರಾಮ ಪಂಚಾಯತಿ ಹತೋಟಿ ನಿಮ್ಗೆ ಬರುತ್ತೆ. ಹಾಗಾಗಿ ಒಳ್ಳೆ ವಿದ್ಯಾವಂತರಿದ್ದೀರಾ, ನೀವು PDO ಎಕ್ಸಾಮ್ ಬರೆದು ಬಂದಿದ್ದೀರಾ. ಬಹಳ ದೊಡ್ಡ ಈ ಊರನ್ನ ಒಂದು ಮುಂದಿನ ದಿನಗಳಲ್ಲಿ ಮಾದರಿ ಗ್ರಾಮವಾಗಿ ನಿರ್ಮಿಸುವ ಎಲ್ಲ ಅಧಿಕಾರ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಈ ಊರಲ್ಲಿ ನಡೆದಿರುವಂತಹ ಅಕ್ರಮಗಳನ್ನ ನಿಲ್ಲಿಸೋದು ಸಹ ನಿಮ್ಮ ಕೈಲಿರುತ್ತೆ. ನೀವೇನ್ ಕ್ರಮ ತೆಗೆದುಕೊಂಡಿದ್ರೆ ಮುಂದಕ್ಕೆ ಏನ್ ಕ್ರಮ ತಗೊಳ್ತೀರಾ ದಯವಿಟ್ಟು ಸಭೆಗೆ ಮಾಹಿತಿ, ಗ್ರಾಮಸ್ಥರು ಮಾಹಿತಿ ಕೊಡಿ. ಸ್ವಲ್ಪ ಹಿಂದೆ ಬರೋಣ, 4 ಜನ ನೋಡಿ ಬನ್ನಿ. ನಮಗೆ ಅಕ್ರಮ ಮದ್ಯ ಮಾರಾಟದ ಬಗ್ಗೆ KRS ಪಾರ್ಟಿಯವರಾದ ಶ್ರೀ ಕನಕಪ್ಪ ಹುಡೇಕಲ್ಲಿ ಮತ್ತು ಅವರ ಸಂಘಟನೆಗಳು ಪಂಚಾಯತಿಗೆ ಒಂದು ಲೆಟರ್ ಕೊಟ್ಟು ಈ ತರ ಅಕ್ರಮ ಮದ್ಯ ಮಾರಾಟಗಳಿಗೆ ನಡೀತಿದೆ, ನೀವು ಇದು ಮಾಡಿ ಅಂತ ನಾವು ಅವರಿಗೆ, ನೀವು ಅವ್ರ ಹೆಸರು ವಿಳಾಸ ಕೊಟ್ರ ನಾವು ಅವ್ರ ಬಗ್ಗೆ ಅಪರಾಧ ಇಲಾಖೆಗೆ ಪತ್ರ ಬರೀತೀವಿ ಅಂತ ಹೇಳಿದ್ರು. ಆಮೇಲೆ ಅವರು ಸ್ವಲ್ಪ ಓವರಾಲ್ ಆಗಿ ಹೇಳಿದ್ರು. ನಾವು ಅದೇ ಲೆಟರ್ ಮೇಲೆ ಅಧಿಕಾರಿಗಳ ಗಮನಕ್ಕೆ ತಂದು ಅವರು ಮತ್ತೆ ಯಾರು ಅಕ್ರಮ ಮಾಡ್ತಾ ಇದ್ರು ಅವ್ರನ್ನ ಕರ್ಕೊಂಡು ಬಂದು ಪಂಚಾಯತಿಗೆ ಬಂದು ಅವತ್ತು ನಮ್ದು ಸಭಾ ಸಭೆನೇ ನಡೀತಾ ಇತ್ತು. ಆ ಸಭೆಯಲ್ಲಿ ಅವ್ರಿಗೆಲ್ಲ ಕರೆದು ಎಲ್ಲ ಸದಸ್ಯರ ಸಮಕ್ಷಮದಲ್ಲಿ ಅವ್ರಿಗೆ ಬುದ್ಧಿ ಹೇಳಿ ಇದೊಂದ್ಸಲ ಈ ತರ ಮಾಡ್ಬೇಡ ಅಂತೆಲ್ಲ ಇದು ಮಾಡಿ ಮತ್ತೆ ಅದ್ರ ಬಗ್ಗೆ ಎಲ್ಲಾ ಸದಸ್ಯರಿಗೂ ಮಾಹಿತಿನೂ ಕೊಟ್ರು. ನೀವು ಈ ತರ ಅಂತ ಬಂದಾಗ ಈ ತರ ನಮಗೆಲ್ಲ ಸಹಕಾರ ಕೊಡ್ರಿ, ಮತ್ತೆ ಏನೇನ್ ಮಾಡ್ತೀವಿ ಇಷ್ಟೊತ್ತನ ಏನ್ ಹೇಳಿದ್ರಲ್ಲ ಅದನ್ನೆಲ್ಲ ಸಭೆಗೆ ತಿಳಿಸಿದ್ರು. ಅದು ಆದ್ಮೇಲಿಂದ ನಾವು ಕ್ರಮ ತಗೊಂಡ್ವಿ. ಮತ್ತೆ ಇವತ್ತು ನಮಗೆ ಇದು ಮತ್ತೆ ವಾಪಸ್ ಸ್ಟಾರ್ಟ್ ಆಗಿದೆ ಅಂತ ಯಾವುದೇ ದೂರ ಬಂದಿರ್ಲಿಲ್ಲ ಸರ್ ನಮಗೆ. ಅದು ತರ ಬಂತಂದ್ರೆ ನಾವು ಮತ್ತೆ ಸೇಮ್ ಯಥಾ ರೀತಿ ಕ್ರಮ ತಗೊಂತೀವಿ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ವಿಠಲ್ ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಮತ್ತೆ PDO ವಿದ್ಯಾರ್ಥಿಯವರಿಗೆ ಈಗ ನೀವು ಬಂದಿದ್ದಕ್ಕೆ ಧನ್ಯವಾದಗಳು. ಮತ್ತೆ ದಯವಿಟ್ಟು ನೀವು ನಿಮ್ಮ ಸುಮೋಟೋ ನೀವೇ ಕಾಂಗ್ರೆಸ್ ತಗೊಂಡು ಸುಮೋಟೋ ಆಕ್ಷನ್ ಮುಂದಾಗಬೇಕು. ಅವರು ಅಷ್ಟೇ ಯಾರಾದ್ರೂ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಿರೋರ ಮೇಲೆ ಸರಿಯಾಗಿ ಒಬ್ಬರು ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸಿದ್ರೆ ಮಿಕ್ಕ ಎಲ್ಲಾ ಕಳ್ಳರನ್ನು ಕದೀಮ್ರನ್ನು ನವರಂದ್ರಗಳನ್ನ ಬಂದ್ ಮಾಡ್ತಾರೆ ಅಕ್ರಮ ಮದ್ಯ ಮಾರಾಟವನ್ನು. ದಯವಿಟ್ಟು ಆ 1-2 ನಿಮ್ಮ ಅಧಿಕಾರಾವಧಿಯಲ್ಲಿ 2-3 ಜನಕ್ಕೆ ಆ ತರ ಮಾಡಿ, ಮಿಕ್ಕವ್ರು ಒಬ್ಬರಿಗೆ ಪಟ ಕಲಿಸಿದ್ರೆ ಸಾಕು 10 ಜನ ಪಾಠ ಕಲ್ತ್ಕೊಂಡ್ಬಿಡ್ತಾರೆ. ದಯವಿಟ್ಟು ಮಾಡಿ ಅವ್ರು ಕೇಳ್ಕೊಳ್ತಾರೆ. ಮದ್ಯ ಮುಕ್ತ ಕರ್ನಾಟಕ, ಸಾರಾಯಿ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಒಳ್ಳೇದು ಮಾಡಿ. ಇಲ್ಲೇ ಮೇಲೆ